ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇದು ಮತ್ತೊಂದು ದಿನದ್ದು ವಿಡಿಯೋ. ಇದು ನಾವು ಸ್ಕೂಲಲ್ಲಿ ಹೋಯ್ತಿದ್ವಾಗ ನೆನಪಾಯ್ತಾ, ಹಂಗೆ ಸುಮ್ಮನೆ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನಾವು ಅಷ್ಟೇ, ಈ ಸ್ವತಂತ್ರ ದಿನಾಚರಣೆ ಆಗಲಿ, ಇನ್ನೊಂದು ಗಾಂಧಿ ಜಯಂತಿ ಏನೇ ಆಗಲಿ, ಈ ಥರ ಬ್ಯಾನರ್ ಹಿಡ್ಕೊಂಡು ನಮ್ಮ ಊರು ಸುತ್ತನೂ ಎಲ್ಲೆಲ್ಲಿ ಮನೆಗಳು ಎಲ್ಲಿರುತ್ತೋ ಅಲ್ಲೆಲ್ಲ ಊರೊಳಗಡೆ ಪೂರ್ತಿ ಹೋಗಿ ಬರ್ತಿದ್ದೋ. ಆವಾಗ ಫಸ್ಟ್ ಆಮೇಲೆ ಫಸ್ಟೇ ಅಲ್ಲೆಲ್ಲ ಹೋಗಿ ಬಂದಾದ್ಮೇಲೆ ಇಲ್ಲಿ ಸ್ಕೂಲಲ್ಲಿ ಆಮೇಲೆ ಬಂದು ಡ್ಯಾನ್ಸು, ಆಮೇಲೆ ಸನ್ಮಾನ ಮಾಡೋದು, ಅವ್ರನ್ನೆಲ್ಲ ಸ್ವಾಗತ ಕೋರೋದು ಅದೆಲ್ಲ ಆಮೇಲೆ ಮಾಡ್ತಿದ್ರು. ಫಸ್ಟು ಊರೊಳಗಡೆ ಇವಾಗ ಜಸ್ಟ್ ಒಂದು 2 ಡೇಸಿಂದ ಕೊಡ್ತಾಯಿದ್ದಾರೆ ಇದನ್ನು ಕ್ರೇಯನ್ಸಲ್ಲಿ ಪೇಂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಇವಾಗಲೇ ಮಾಡಿಸ್ಬಿಡ್ತೀನಿ ಬಂದೇಟ್ಕೆನೆ. ಆವಾಗಾದರೆ ಮಾಡ್ತೀನಿ ಅಂತ ಹೇಳ್ತಾನೆ, ಆಮೇಲೆ ಮಾಡಲ್ಲ. ಆ ಆಟ ಈ ಆಟ ಅಂದ್ಕೊಂಡು ಟೈಮ್ ಇದು ಮಾಡಿಬಿಡ್ತಾನೆ. ಇವನು ಚಿಕ್ಕವನು ಬಿಡ್ತಾಯಿಲ್ಲ, ಅವನಿಗೆ ಇಬ್ಬರು ಕಿತ್ತಾಡೋದೇನೆ, ಹೊಡಿಯೋದು ಇದು ಮಾಡೋದು ಮಾಡ್ತಾನೆ. ಅವನು ಹೊಡಿತಾನೆ ಅಂತ ಇವನು ಹೊಡಿತಾನೆ. ಇಬ್ಬರು ಇವಾಗ ಕೂತವ್ರು ನೋಡಿಲ್ಲ. ಇವನು ಸುಮ್ಮನೆ ಕೂತವನೆ. ಇವಾಗ ಬರ್ಬಿಟ್ಟು ಜೋಕಲ್ಲಿ ಹೊಳಿಕತ್ತಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ಆಮ್ಲೆಟ್ ಕೇಳಿದ. ಅದು ಸ್ಕೂಲಲ್ಲಿ ಅಷ್ಟೇ ಹೋಗೋದು ಆ ಥರ. ಆಮೇಲೆ ರಂಗೋಲಿಲೆಲ್ಲ ಇದು ಮಾಡಿಕೊಡೋದು, ಸ್ಟ್ಯಾಂಡಿಂಗ್ ಲೈನು, ಡಾಟ್ ಇಡೋದು, ಆ ಥರ ಒಂದೊಂದು ಬಾಕ್ಸಿಗೆ ಹಾಕ್ಕೊಟ್ಬಿಟ್ಟು ಅವ್ರು ರಂಗೋಲಿ ಅವ್ರೇನು ಬಿಡ್ಸೋದು. ಮತ್ತು ಯಾವ್ದಾದ್ರು ಬ್ಯಾಗು, ಬಾಲು, ಈ ಥರ ಪೆನ್ನು ಎಲ್ಲ ಇಟ್ಟಿರ್ತಾರೆ, ಅದನ್ನು ತಗೊಂಬರೋದು ಅಂತ ಹೇಳೋದು. ಜೊತೆಗೆ ಇಲ್ಲೇ ನಿಂತ್ಕೊಂಡು ಒಂದು ಏನಾದ್ರು ವಾಟ್ರ್ ಕ್ಯಾನ್ ಮಡಗಿರ್ತಾರೆ, ಅಲ್ಲಿಗೆ ಇಲ್ಲಿಂದ ಎಸೆಯೋದು. ಅದು ಹೋಗಿ ಕರೆಕ್ಟಾಗಿ ವಾಟ್ರ್ ಕ್ಯಾನ್ ಒಳಗಡೆಲೇ ಬೀಳಬೇಕು. ಆ ಥರ ಅದೇ ಅವ್ರಿಗೆ ಇಂಟ್ರೆಸ್ಟ್ ಬರಲಿ ಅನ್ನೋ ಥರ ಏನೋ ಮಾಡ್ತಾಯಿದ್ದಾರೆ. ಆಮೇಲೆ ಮ್ಯಾಥ್ಸು ಅಷ್ಟೇ, ಡಾಟ್ ಇಟ್ಟೋದು ಹೆಂಗೆ, ಮತ್ತು ಲೈನ್ ಹಾಕೋದು ಹೆಂಗೆ, ಮತ್ತು ಬ್ರಾಕೆಟ್ ಓಪನ್ ಬ್ರಾಕೆಟು ಆ ಥರನೇ ಹೇಳ್ಕೊಡ್ತಾವ್ರು. ಇನ್ನೂ ಆ ಥರ ಇನ್ನೂ ಹೇಳ್ಕೊಟ್ಟಿಲ್ಲ. ಇನ್ನು ಈ ಥರ ಹೇಳ್ಕೊಡ್ತಾರೆ. ದಿನ ಒಂದೊಂದು ಏನಾದ್ರು ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಜೊತೆಗೆ ಏನು ಮಾಡಿದ್ರು ಅಂತ ಅವತ್ತೊಂದು ದಿನ ವೀಡಿಯೋ ಕಳಿಸ್ತಾರೆ. ಹಂಗಾಗಿ ಆಮೇಲೆ ಈಗ ರೀಸೆಂಟಾಗಿ ನೆನ್ನೆನೂ ಕೂಡ ಅಕ್ಷರ ಅಭ್ಯಾಸ ಕೂಡ ಮಾಡಿಸಿದ್ರು. ಕೊಬ್ಬರಿ, ಬೆಲ್ಲ, ಕಾಯಿ ಎಲ್ಲ ತಗೊಂಡು ಏನೋ ಅವ್ನು ಮಾಡ್ತಾಯಿದ್ದಾನೆ. ನೋಡೋಣ ಮುಂದೆ ಏನು ಮಾಡ್ತಾನೆ ಅಂತ. ಇನ್ನು ಸ್ವಲ್ಪ ಆಮ್ಲೆಟ್ ಹಾಕ್ಕೊಟ್ಟೆ ಅವನಿಗೆ. ಇದೇನು ಜಾಸ್ತಿ ಏನಿಲ್ಲ, ಮಾಮೂಲಿ ಎಲ್ಲ ಮಾಡೋರು ಚಿಲ್ಲೆ ಮಾಡಿರೋದು. ಒಂದು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ ಪುಡಿ, ಉಪ್ಪು ಅಷ್ಟೇ. ಇನ್ನು ಜೊತೆ ಬ್ರೂ ಕಾಫಿ ಪುಡಿ. ನನ್ನ ಮಗಂದು ನೋಡಿ ಈಗಲೇ ಟೇಸ್ಟ್ ಕೇಳ್ತಾನೆ. ಬ್ರೂ ಕಾಫಿಲಿ ಒಂದು ಫಸ್ಟು ಸ್ಟಾರ್ಟಿಂಗ್ ಅದನ್ನೇ ಅಭ್ಯಾಸ ಮಾಡಿಸ್ದೆ. ಹಂಗಾಗಿ ಕಾಫಿನೇ ಕುಡಿಯೋದು, ಹಾಲಂತೂ ಕುಡಿತಿರ್ಲಿಲ್ಲ ಅವನು. ಇನ್ನು ಏನು ಮಾಡೋದು ಅಂತ ಅದನ್ನೇ ಕಾಯಿಸ್ಕೊಡ್ತಾಯಿದ್ದೀನಿ. ಬೇರೆ ಕಾಫಿ ಪೌಡ್ರ್ ಸನ್ಫ್ಲವರ್ ಅದನ್ನು ಹಾಕಿದ್ರು ಟೇಸ್ಟು ನೋಡಿ ಕಂಡುಹಿಡಿದ್ಬಿಟ್ಟು ಕುಡಿಯಲ್ಲ ಅಂತ ಹೇಳ್ತಿದ್ದ. ಇನ್ನು ಮೊಟ್ಟೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು, ಇದು ಮೇನಾಗಿ ಇದೊಂದೇ ಮೊಟ್ಟೆ ಸಾಂಬಾರದೇ ಇರೋದು ಇಲ್ಲಿ. ಇನ್ನು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಜಜ್ಕೊಂಡಿರೋದು. ಏನೇ ಆಗಲಿ ನಾಟಿ ಈರುಳ್ಳಿ ಬೆಳೆದಿರೋದು, ಆ ಥರ ಈರುಳ್ಳಿ ಹಾಕ್ರಿ ನೋಡಿ. ಬೇಕಾದ್ರೆ ಟೇಸ್ಟು ಉಪ್ಪಿಟ್ಟು ಇಂಥವಕ್ಕೆಲ್ಲ ಹಾಕಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅನ್ಬೇಡಿ. ಮಾಮೂಲಿ ಈರುಳ್ಳಿಗಿಂತ ಈ ಈರುಳ್ಳಿ ಹಾಕಿ ನೋಡಿದಾಗ ಬರೀ ಈ ದಪ್ಪ ಈರುಳ್ಳಿಗೆ ಅಡ್ಜಸ್ಟ್ ಆಗಿರ್ತೀವಿ ನೋಡಿ. ಈ ಈರುಳ್ಳಿಗೆ ಒಂದು ದಿನ ಹಾಕಿ ಅದನ್ನು ಮಾಡಿದಾಗ ಅದ್ರ ಟೇಸ್ಟೇ ಬೇರೆ ಥರ ಕೊಡುತ್ತೆ. ಹಂಗಾಗಿ ಆದಷ್ಟು ನಿಮಗೇನು ಸಿಗುತ್ತೋ ನಾಟಿದು ಅದನ್ನು ಉಪಯೋಗಿಸಿ. ಸಿಗದೆ ಹೋದರೆ ಅದನ್ನೇ ತಿನ್ನಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ನು ಅದ್ರ ಟೇಸ್ಟು ಮಾತ್ರ ಡಿಫ್ರೆಂಟಾಗಿತ್ತು. ಇದನ್ನು ಮತ್ತು ಸಾಂಬಾರಿಗೂ ಮತ್ತು ಜೊತೆಗೆ ಉಪ್ಪಿಟ್ಟು ಅಂತ ಹೇಳಿದ್ಮೇಲೆ ಅದಕ್ಕೂ ಹಾಕಿದಾಗ ಹಾಗಾಗಿ ಹೇಳಿದೆ ಅಷ್ಟೇ. ಇನ್ನು ಅದನ್ನು ಬೇಳೆ ಅದೇ ಅವರೆಕಾಳು ಇರ್ತದೆ ಸೀಸನಲ್ಲಿ, ಅದನ್ನು ಜಾಸ್ತಿ ಇದ್ದಾಗ ನೆನೆ ಹಾಕ್ಬಿಟ್ಟು ಎತ್ತುಕೊಂಡು ಮಡಿಕೊಂಡ್ರೆ ಅದು ಅವರೆಕಾಳು ಅಂತ ಹೇಳ್ತಾರೆ. ಅದರಲ್ಲಿ ಅವರೆಬೇಳೆ ಖಾರನೂ ಮಾಡ್ತಾರೆ. ಇನ್ನು ನಾಟಿ ಮೊಟ್ಟೆನೂ ಕೂಡ. ಮತ್ತು ಅದನ್ನು ಒಂದು ಸಲ ಕೂಗಿಸ್ಕೋಬೇಕು ಖಾರ ಪುಡಿ ಹಾಕ್ಬಿಟ್ಟು. ಆಮೇಲೆ ಬೇಳೆ ಅದೆಲ್ಲ ಹಾಕ್ಕೊಂಡು ಕೂಗಿಸ್ಕೊಂಡಾದ್ಮೇಲೆ
ಮಸಾಲೆ ಏನು ರುಬ್ಕೊಂಡಿರ್ತೀವೋ ಆ ಮಸಾಲೆಗೆ ಮಾಮೂಲಿ ಕಾಯಿ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಚಕ್ಕೆ ಸ್ವಲ್ಪ ಹುರ್ಗಡ್ಲೆ ಶುಂಠಿ